ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 22/2/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ನಿಮಗೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಅದನ್ನೇ ಕೇಳಿ. ನೀವು ಅಸುರಿ ಮಾತನ್ನು ಕೇಳಬೇಡಿ ಮತ್ತು ಅಸುರಿ ಮಾತನ್ನು ಮಾತನಾಡಬೇಡಿ. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ ಮತ್ತು ಕೆಟ್ಟದ್ದನ್ನು ಮಾತನಾಡಬೇಡಿ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆಯ ಮೂಲಕ ಮಕ್ಕಳಾದ ನಿಮಗೆ ಯಾವೊಂದು ಮಾತಿನ ನಿಶ್ಚಯ ಆಗಿದೆ? ಉತ್ತರ: ನಾನು ನಿಮಗೆ ತಂದೆಯಾಗಿದ್ದೇನೆ, ನಾನು ನಿಮಗೆ ಶಿಕ್ಷಕ ಆಗಿದ್ದೇನೆ, ನಾನು ನಿಮಗೆ ಸದ್ಗುರು ಆಗಿದ್ದೇನೆ ಅನ್ನುವ ಮಾತಿನ ನಿಶ್ಚಯವನ್ನು ಪರಮಾತ್ಮ ತಂದೆ ಮೂಡಿಸುತ್ತಾರೆ. ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ, ಪರಮಾತ್ಮ ತಂದೆ ನಮಗೆ ಶಿಕ್ಷಕ ಆಗಿದ್ದಾರೆ, ಪರಮಾತ್ಮ ತಂದೆ ನಮಗೆ ಸದ್ಗುರು ಆಗಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಇರುವಂತಹ ಪುರುಷಾರ್ಥವನ್ನು ಮಾಡಬೇಕು. ಆದರೆ ಮಾಯೆ ಪರಮಾತ್ಮ ತಂದೆಯ ಸ್ಮೃತಿಯನ್ನು ಮರೆಸಿಬಿಡುತ್ತದೆ. ಅಜ್ಞಾನದ ಕಾಲದಲ್ಲಿ ಮಾಯೆಯ ಮಾತೇ ಇರುವುದಿಲ್ಲ. ಇನ್ನೊಂದು ಪ್ರಶ್ನೆ, ಯಾವೊಂದು ಚಾರ್ಟ್ ಅನ್ನು ಇಡುವುದಕ್ಕೋಸ್ಕರ ನಿಮ್ಮ ಬುದ್ಧಿ ವಿಶಾಲ ಬುದ್ಧಿ ಆಗಿರಬೇಕು? ಉತ್ತರ: ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ನೆನಪು ಮಾಡಿದೆ ಅನ್ನುವ ಚಾರ್ಟ್ ಅನ್ನು ಇಡುವುದಕ್ಕೋಸ್ಕರ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿ ಆಗಿರಬೇಕು. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಓಂ ಶಾಂತಿ. ಟೀಚರ್ ಈಗ ಬಂದಿದ್ದಾರೆ ಎಂದು ವಿದ್ಯಾರ್ಥಿಗಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಇಲ್ಲಿ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ ಮತ್ತು ಶಿಕ್ಷಕ ಕೂಡ ಆಗಿದ್ದಾರೆ ಮತ್ತು ಸರ್ವಶ್ರೇಷ್ಠ ಸದ್ಗುರು ಕೂಡ ಆಗಿದ್ದಾರೆ. ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳಿಗೆ ಈ ಮಾತಿನ ಸ್ಮೃತಿ ಇರುತ್ತದೆ. ಕಾಯಿದೆ ಹೇಳುತ್ತವೆ, ಯಾವಾಗ ಒಮ್ಮೆ ಪರಮಾತ್ಮ ನಮಗೆ ಟೀಚರ್ ಆಗಿದ್ದಾರೆ ಅಥವಾ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಅಥವಾ ಪರಮಾತ್ಮ ತಂದೆ ನಮಗೆ ಗುರು ಆಗಿದ್ದಾರೆ ಎಂದು ಅರ್ಥ ಮಾಡಿಕೊಂಡ ನಂತರ ಎಂದೂ ತಂದೆಯನ್ನು, ಟೀಚರ್ ಅನ್ನು, ಗುರುವನ್ನು ಮರೆಯಲು ಸಾಧ್ಯ ಇಲ್ಲ. ಆದರೆ ಇಲ್ಲಿ ಮಾಯೆ ತಂದೆ, ಶಿಕ್ಷಕ ಮತ್ತು ಗುರುವಿನ ನೆನಪನ್ನು ಮರೆಸಿ ಬಿಡುತ್ತದೆ. ಅಜ್ಞಾನ ಕಾಲದಲ್ಲಿ ಮಾಯೆ ಎಂದು ಪರಮಾತ್ಮ ತಂದೆಯ ನೆನಪನ್ನು ಮರೆಸುವುದಿಲ್ಲ. ಇವರು ನನ್ನ ತಂದೆ ಇಂತಹ ಕರ್ತವ್ಯವನ್ನು ಮಾಡುತ್ತಿದ್ದಾರೆ ಅನ್ನುವುದನ್ನು ಲೌಕಿಕ ಜಗತ್ತಿನಲ್ಲಿ ಎಂದೂ ಮಕ್ಕಳು ಮರೆಯಲು ಸಾಧ್ಯ ಇಲ್ಲ. ಮಕ್ಕಳಿಗೆ ಖುಷಿ ಇರುತ್ತದೆ, ನಾನು ನನ್ನ ತಂದೆಯ ಧನಕ್ಕೆ ಮಾಲೀಕ ಆಗಿದ್ದೇನೆ, ಅಂದರೆ ನನ್ನ ತಂದೆಯ ಆಸ್ತಿಗೆ ನಾನು ಮಾಲೀಕ ಆಗಿದ್ದೇನೆ ಅನ್ನುವ ಖುಷಿ ಮಕ್ಕಳಿಗೆ ಇರುತ್ತದೆ. ಬಲೆ ಮಕ್ಕಳು ಸ್ವಯಂ ಶಿಕ್ಷಣವನ್ನು ಕಲಿಯುತ್ತಾರೆ, ಆದರೆ ಮಕ್ಕಳಿಗೆ ತಂದೆಯ ಆಸ್ತಿಯಂತೂ ಸಿಗುತ್ತದೆ ತಾನೆ. ಇಲ್ಲಿ ಮಕ್ಕಳಾದ ನೀವು ಶಿಕ್ಷಣವನ್ನು ಕಲಿಯುತ್ತೀರಾ ಮತ್ತು ನಿಮಗೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಕೂಡ ಸಿಗುತ್ತದೆ. ನೀವೀಗ ರಾಜಯೋಗವನ್ನು ಕಲಿಯುತ್ತಿದ್ದೀರಾ. ಪರಮಾತ್ಮ ತಂದೆಯ ಮೂಲಕ ನಿಮಗೆ ನಿಶ್ಚಯ ಆಗಿದೆ, ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ, ಪರಮಾತ್ಮ ತಂದೆ ನಮಗೆ ಸದ್ಗತಿಯ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆ ನಮಗೆ ಸದ್ಗುರು ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆ ಸದ್ಗುರು ಆಗಿ ಸದ್ಗತಿಯ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಅನ್ನುವ ಮಾತನ್ನು ಎಂದೂ ಕೂಡ ನೀವು ಮರೆಯಬಾರದು. ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಅದೇ ಜ್ಞಾನದ ಮಾತನ್ನು ಕೇಳಬೇಕು. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ ಮತ್ತು ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದು ಜಗತ್ತಿನ ಜನ 3 ಕೋತಿಗಳ ಗೊಂಬೆಯನ್ನು ತೋರಿಸುತ್ತಾರೆ. ಆದರೆ ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ ಅನ್ನುವುದು ಮನುಷ್ಯರ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅಸುರಿ ಮಾತನ್ನು ಎಂದೂ ಮಾತನಾಡಬೇಡಿ, ಅಸುರಿ ಮಾತನ್ನು ಎಂದೂ ಕೇಳಬೇಡಿ ಮತ್ತು ಅಸುರಿ ಮಾತನ್ನು ಎಂದೂ ನೋಡಬೇಡಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದು ಮೊದಲು ಕೋತಿಗಳ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದರು. ಈಗ ಮನುಷ್ಯರ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಇಲ್ಲಿ ನಮ್ಮ ಬಳಿ ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು ಅನ್ನುವ ನಳಿನಿ ಸೋದರಿಯ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ. ಅಂದ ಮೇಲೆ ಪರಮಾತ್ಮ ತಂದೆಯ ನಿಂದನೆಯ ಮಾತನ್ನು ಎಂದೂ ಕೇಳಬೇಡಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜಗತ್ತಿನ ಜನ ಪರಮಾತ್ಮ ತಂದೆಯಾದ ನನಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತಾರೆ. ನಿಮಗೆ ಗೊತ್ತಿದೆ, ಶ್ರೀಕೃಷ್ಣನ ಭಕ್ತರು ಶ್ರೀಕೃಷ್ಣನ ಸಮ್ಮುಖಕ್ಕೆ ಹೋಗಿ ಧೂಪವನ್ನು ಹಚ್ಚುತ್ತಾರೆ. ಶ್ರೀಕೃಷ್ಣನ ಭಕ್ತರು ಧೂಪವನ್ನು ಹಚ್ಚಿದಾಗ ರಾಮನ ಭಕ್ತರು ಮೂಗನ್ನು ಮುಚ್ಚಿಕೊಳ್ಳುತ್ತಾರೆ. ಅಂದರೆ ಶ್ರೀಕೃಷ್ಣನ ಭಕ್ತರು ಹಚ್ಚಿದಂತಹ ಧೂಪದ ಸುಗಂಧ ರಾಮನ ಭಕ್ತರಿಗೆ ಇಷ್ಟ ಆಗುವುದಿಲ್ಲ. ಅಂದರೆ
ಒಬ್ಬ ದೇವತೆಯ ಸಮ್ಮುಖದಲ್ಲಿ ಧೂಪವನ್ನು ಹಚ್ಚಿದರೆ ಆ ಸುಗಂಧ ಇನ್ನೊಬ್ಬ ದೇವತೆಯ ಭಕ್ತರಿಗೆ ಇಷ್ಟ ಆಗುವುದಿಲ್ಲ. ಬೇರೆ ಬೇರೆ ದೇವತೆಗಳ ಭಕ್ತರು ಪರಸ್ಪರ ಶತ್ರುಗಳಾಗಿ ಬಿಡುತ್ತಾರೆ. ಈಗ ನೀವೆಲ್ಲರೂ ರಾಮನ ವಂಶದವರಾಗಿದ್ದೀರಾ. ಈಗ ಈ ಸಂಪೂರ್ಣ ಜಗತ್ತಿನಲ್ಲಿ ಇರುವಂತಹ ಮನುಷ್ಯರು ರಾವಣನ ವಂಶದವರಾಗಿದ್ದಾರೆ. ಇಲ್ಲಿ ಧೂಪದ ಮಾತಂತೂ ಇಲ್ಲ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದಿರುವ ಕಾರಣ ಯಾವ ಗತಿಯಾಗಿದೆ ಎಂದು. ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಎಂದು ಹೇಳಿರುವ ಕಾರಣ ಎಲ್ಲರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ. ಬೇಹದ್ದಿನ ತಂದೆ ನಿಮಗೆ ಎಷ್ಟೊಂದು ಆಸ್ತಿಯನ್ನು ನೀಡುತ್ತಾರೆ, ಅಂತಹ ಪರಮಾತ್ಮ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತಾರೆ. ಯಾರ ಬಳಿಯೂ ಜ್ಞಾನ ಇಲ್ಲ, ಅದು ಜ್ಞಾನ ರತ್ನ ಅಲ್ಲ, ಅದು ಕೇವಲ ಕಲ್ಲಾಗಿದೆ. ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಯಾರಾಗಿದ್ದೇನೆ, ನಾನು ಹೇಗಿದ್ದೇನೆ ಅನ್ನುವುದನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಯಾರೂ ನನ್ನನ್ನು ನೆನಪು ಮಾಡುವುದಿಲ್ಲ. ಅಂದರೆ ಪರಮಾತ್ಮ ತಂದೆ ಹೇಗಿದ್ದಾರೆ, ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದನ್ನು ಯಾರು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿಲ್ಲ. ಮಕ್ಕಳು ಕೂಡ ಪರಮಾತ್ಮ ತಂದೆಯನ್ನು ನಂಬರ್ ವಾರಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ. ಪರಮಾತ್ಮ ತಂದೆಯನ್ನು ಯಥಾರ್ಥ ರೂಪದಲ್ಲಿ ನೆನಪು ಮಾಡಬೇಕು. ಪರಮಾತ್ಮ ತಂದೆ ಒಂದು ಸಣ್ಣ ಬಿಂದು ಆಗಿದ್ದಾರೆ. ಸಣ್ಣ ಬಿಂದು ಆದಂತಹ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಬಲೆ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಆದರೆ ಎಂದೂ ಕೂಡ ನಮ್ಮ ತಂದೆಯಾದ ಪರಮಾತ್ಮ ತಂದೆ ದೊಡ್ಡ ರೂಪದಲ್ಲಿರುವ ಆತ್ಮ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಮಗುವಾದಂತಹ ನಾನು ಸಣ್ಣ ರೂಪದಲ್ಲಿರುವ ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಬಲೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಆದರೆ ಆತ್ಮ ಎಂದೂ ಸೈಜ್ನಲ್ಲಿ ದೊಡ್ಡದು ಅಥವಾ ಸಣ್ಣದು ಆಗಲು ಸಾಧ್ಯ ಇಲ್ಲ. ಈಗ ನಿಮ್ಮ ಆತ್ಮದಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನ ಇದೆ. ಶಾಲೆಯಲ್ಲೂ ಕೂಡ ವಿದ್ಯಾರ್ಥಿಗಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪಾಸ್ ಆಗುತ್ತಾರೆ. ಶಾಲೆಯಲ್ಲಿ ಯಾರು 0 ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಶಾಲೆಯಲ್ಲಿ ಸ್ವಲ್ಪ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಕೂಡ ತಿಳಿಸುತ್ತಾರೆ, ನಾನು ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದೇನೆ. ಈ ಜ್ಞಾನ ಪುನಃ ಪ್ರಾಯಲೋಪ ಆಗುತ್ತದೆ. ಇನ್ನು ಕೇವಲ ದೇವತೆಗಳ ಚಿತ್ರ ಮಾತ್ರ ಇರುತ್ತದೆ. ಶಾಸ್ತ್ರಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಾರೆ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ ಮತ್ತು ಕೆಟ್ಟ ಮಾತನ್ನು ಮಾತನಾಡಬೇಡಿ. ಈ ಅಸುರಿ ಜಗತ್ತನ್ನು ನಾವು ಏಕೆ ನೋಡಬೇಕು? ಈ ಅಸುರಿ ಜಗತ್ತಿನಲ್ಲಿ ನೋಡುವಂತದ್ದು ಏನಿದೆ? ಈ ಚೀಚಿ ಜಗತ್ತನ್ನು ನೋಡುವುದರಿಂದ ನಾವು ಕಣ್ಣನ್ನು ಮುಚ್ಚಿಕೊಳ್ಳಬೇಕು. ಈಗ ಆತ್ಮರಾದ ನಮಗೆ ಸ್ಮೃತಿ ಬಂದಿದೆ, ಇದು ಹಳೆಯ ಜಗತ್ತಾಗಿದೆ ಅನ್ನುವ ಸ್ಮೃತಿ ಆತ್ಮಕ್ಕೆ ಇದೆ. ಅಂದ ಮೇಲೆ ಈ ಹಳೆಯ ಜಗತ್ತಿನ ಜೊತೆಗೆ ನಾನೇಕೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು? ಈಗ ಆತ್ಮಕ್ಕೆ ಸ್ಮೃತಿ ಬಂದಿದೆ. ಈ ಜಗತ್ತನ್ನು ನಾನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ನಾನು ಕೇವಲ ನನ್ನ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ಆತ್ಮಕ್ಕೆ ಜ್ಞಾನದ 3ನೇ ನೇತ್ರ ಪ್ರಾಪ್ತಿಯಾಗಿದೆ. ಈಗ ಆತ್ಮನಾದ ನನಗೆ ಜ್ಞಾನದ 3ನೇ ನೇತ್ರ ಪ್ರಾಪ್ತಿಯಾಗಿದೆ ಅನ್ನುವ ಸ್ಮರಣೆಯನ್ನು ಮಾಡಬೇಕು. ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಬೆಳಗ್ಗೆ ಎದ್ದು ಮಾಲೆಯನ್ನು ಜಪ ಮಾಡುತ್ತಾರೆ. ಬೆಳಗ್ಗೆ ಮುಹೂರ್ತ ಬಹಳ ಚೆನ್ನಾಗಿರುತ್ತದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ಇದು ಬ್ರಾಹ್ಮಣರ ಮುಹೂರ್ತ ಆಗಿದೆ. ಬ್ರಹ್ಮ ಭೋಜನದ ಬಗ್ಗೆ ಕೂಡ ಮಹಿಮೆ ಇದೆ. ಬ್ರಹ್ಮ ಭೋಜನ ಎಂದು ಕರೆಯುವುದಿಲ್ಲ, ಬ್ರಹ್ಮ ಭೋಜನ ಎಂದು ಕರೆಯಲಾಗುತ್ತದೆ. ಅಂದರೆ ಬ್ರಹ್ಮಾಂಡದ ಭೋಜನ ಅಲ್ಲ, ಬ್ರಹ್ಮ ಭೋಜನ. ನಿಮಗೆ ಬ್ರಹ್ಮ ಕುಮಾರಿಯರು ಎಂದು ಕರೆಯುವ ಬದಲು ಬ್ರಹ್ಮ ಕುಮಾರಿ ಎಂದು ಕರೆಯುತ್ತಾರೆ. ಜಗತ್ತಿನ ಜನ ಯಾವ ಮಾತನ್ನೂ ತಿಳಿದುಕೊಂಡಿಲ್ಲ. ನಾವೆಲ್ಲರೂ ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ನಾವೆಲ್ಲರೂ ಬ್ರಹ್ಮ ಕುಮಾರಿಯರೇ ಆಗಿರಬೇಕು ತಾನೆ? ಬ್ರಹ್ಮಾಂಡ ಅಂತೂ ತತ್ವ ಆಗಿದೆ. ಬ್ರಹ್ಮಾಂಡ ನಾವೆಲ್ಲರೂ ನಿವಾಸವನ್ನು ಮಾಡುವಂತಹ ಸ್ಥಾನ ಆಗಿದೆ. ಅಂದ ಮೇಲೆ ನಮ್ಮೆಲ್ಲರ ನಿವಾಸ ಸ್ಥಾನ ಆದಂತಹ ಬ್ರಹ್ಮಾಂಡಕ್ಕೆ ಏನು ಮಹಿಮೆ ಇರಲು ಸಾಧ್ಯ? ಪರಮಾತ್ಮ ತಂದೆಗೆ ಅನೇಕ ನಿಂದನೆಯನ್ನು ಮಾಡುತ್ತಾರೆ. ಮಕ್ಕಳು ಒಂದು ಕಡೆ ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುತ್ತಾರೆ, ಇನ್ನೊಂದು ಕಡೆ ಪುನಃ ಎಲ್ಲರ ನಿಂದನೆಯನ್ನು ಮಾಡುತ್ತಾರೆ. ನಿಂದನೆಯನ್ನು ಮಾಡುತ್ತಾ ಸಂಪೂರ್ಣ ತಮೋ ಪ್ರಧಾನರಾಗಿದ್ದಾರೆ. ತಮೋ ಪ್ರಧಾನ ಆಗಲೇಬೇಕು. ಈ ನಾಟಕದ ಚಕ್ರ ಪುನರಾವರ್ತನೆ ಆಗಲೇಬೇಕು. ಯಾರಾದರೂ ದೊಡ್ಡ ವ್ಯಕ್ತಿಗಳು ನಿಮ್ಮ ಬಳಿ ಬಂದರೆ ಅವರಿಗೆ ಅವಶ್ಯವಾಗಿ ಚಕ್ರದ ಬಗ್ಗೆ ಜ್ಞಾನವನ್ನು ತಿಳಿಸಬೇಕು. ಈ ಚಕ್ರ 5000 ವರ್ಷದ ಚಕ್ರ ಆಗಿದೆ.
ಈ ಚಕ್ರದ ಜ್ಞಾನದ ಬಗ್ಗೆ ಬಹಳಷ್ಟು ಗಮನವನ್ನು ಕೊಡಬೇಕು. ರಾತ್ರಿಯ ನಂತರ ಅವಶ್ಯವಾಗಿ ಹಗಲು ಬರುತ್ತದೆ. ರಾತ್ರಿಯ ನಂತರ ಹಗಲು ಬರದೇ ಇರಲು ಸಾಧ್ಯ ಇಲ್ಲ. ಕಲಿಯುಗದ ನಂತರ ಅವಶ್ಯವಾಗಿ ಸತ್ಯುಗ ಬರಲೇಬೇಕು. ಇದು ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಚಕ್ರ ಆಗಿದೆ. ಈ ಚಕ್ರ ಪುನರಾವರ್ತನೆ ಆಗುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮವೇ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ. ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮನಾದ ನಾನು ಈ ನಾಟಕದಲ್ಲಿ ಪಾತ್ರಧಾರಿಯಾಗಿದ್ದೇನೆ. ಅಂದ ಮೇಲೆ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ನನಗೆ ಅವಶ್ಯವಾಗಿ ಗೊತ್ತಿರಬೇಕು. ಆದರೆ ಪಾತ್ರಧಾರಿಗಳಾಗಿದ್ದರೂ ಕೂಡ ಯಾರಿಗೂ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ. ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಚಕ್ರ ಪುನರಾವರ್ತನೆ ಆಗುತ್ತದೆ. ಅಂದ ಮೇಲೆ ಇದು ನಾಟಕ ಆಗಿದೆ. ಸೆಕೆಂಡಿಗೂ ಅದೇ ನಾಟಕ ಪುನರಾವರ್ತನೆ ಆಗುತ್ತದೆ. ಅಂದರೆ ಯಾವ ನಾಟಕ ಕಲ್ಪದ ಮೊದಲು ನಡೆದಿತ್ತೋ ಈಗಲೂ ಕೂಡ ಅದೇ ನಾಟಕ ಪುನರಾವರ್ತನೆ ಆಗುತ್ತದೆ. ಈ ಜ್ಞಾನದ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಯಾರ ಬುದ್ಧಿ ಬಹಳ ಕಡಿಮೆ ಕೆಲಸವನ್ನು ಮಾಡುತ್ತದೆಯೋ, ಅಂದರೆ ಯಾರು ಬಹಳ ಕಡಿಮೆ ಬುದ್ಧಿ ಉಳ್ಳವರಾಗಿದ್ದಾರೋ ಅಂತವರು ಸದಾ ಫೇಲ್ ಆಗುತ್ತಾರೆ. ವಿದ್ಯಾರ್ಥಿಗಳು ಫೇಲ್ ಆದರೆ ಟೀಚರ್ ಏನನ್ನು ಮಾಡಲು ಸಾಧ್ಯ? ಟೀಚರ್ಗೆ ನಮ್ಮ ಮೇಲೆ ಕೃಪೆಯನ್ನು ತೋರಿಸಿ ಅಥವಾ ಆಶೀರ್ವಾದವನ್ನು ಮಾಡಿ ಎಂದು ವಿದ್ಯಾರ್ಥಿಗಳು ಎಂದಾದರೂ ಹೇಳುತ್ತಾರೇನು? ಇದು ಶಿಕ್ಷಣ ಆಗಿದೆ. ಈ ಗೀತಾ ಪಾಠಶಾಲೆಯಲ್ಲಿ ಸ್ವಯಂ ಭಗವಂತ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಕಲಿಯುಗವನ್ನು ಪರಿವರ್ತನೆ ಮಾಡಿ ಸತ್ಯುಗವನ್ನಾಗಿ ಮಾಡುತ್ತಿದ್ದಾರೆ. ಈಗ ಈ ಕಲಿಯುಗ ಪರಿವರ್ತನೆಯಾಗಿ ಅವಶ್ಯವಾಗಿ ಸತ್ಯುಗ ಬರಲೇಬೇಕು. ನಾಟಕದ ಅನುಸಾರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಲೇಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಈ ಸೃಷ್ಟಿಗೆ ಬರುತ್ತೇನೆ. ನಾನು ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಲು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಜಗತ್ತಿನ ಜನ ನಾನು ಶಿವೋಹಂ ಎಂದು ಹೇಳಿಕೊಳ್ಳುತ್ತಾರೆ. ಅಂದರೆ ನಾನೇ ಶಿವ ಆಗಿದ್ದೇನೆ ಎಂದು ಹೇಳುತ್ತಾರೆ. ನಾನೇ ಶಿವ ಎಂದು ಹೇಳಿದ ತಕ್ಷಣ ಏನಾಗುತ್ತದೆ? ಶಿವ ತಂದೆಯಂತೂ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುತ್ತಾರೆ. ಸಹಜ ರಾಜಯೋಗವನ್ನು ಕಲಿಸಲು ಪರಮಾತ್ಮ ತಂದೆ ಬಂದಿದ್ದಾರೆ. ಜಗತ್ತಿನಲ್ಲಿರುವ ಯಾವ ಸಾಧು ಸಂತರಿಗೂ ಕೂಡ ಶಿವ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಹಾಗೆ ನೋಡಿದರೆ ಜಗತ್ತಿನಲ್ಲಿ ಅನೇಕರು ಹೇಳುತ್ತಾರೆ, ನಾನೇ ಕೃಷ್ಣ ಆಗಿದ್ದೇನೆ, ನಾನೇ ಲಕ್ಷ್ಮಿ ಅಥವಾ ನಾರಾಯಣ ಆಗಿದ್ದೇನೆ ಎಂದು. ಸತ್ಯುಗದ ರಾಜಕುಮಾರ ಆದಂತಹ ಶ್ರೀಕೃಷ್ಣ ಎಲ್ಲಿ? ಕಲಿಯುಗದಲ್ಲಿ ಇರುವಂತಹ ಪತಿತ ಮನುಷ್ಯರು ಎಲ್ಲಿ? ಇಂತಹ ವ್ಯಕ್ತಿಯಲ್ಲಿ ಭಗವಂತ ಇದ್ದಾರೆ ಎಂದು ಎಂದೂ ಯಾರೂ ಹೇಳಲು ಸಾಧ್ಯ ಇಲ್ಲ. ನೀವು ಮಂದಿರಕ್ಕೆ ಹೋಗಿ ಕೇಳಬಹುದು. ಸತ್ಯಯುಗದಲ್ಲಿ ಈ ದೇವತೆಗಳು ರಾಜ್ಯವನ್ನು ಆಳುತ್ತಿದ್ದರು. ಅಂದ ಮೇಲೆ ಪುನಃ ಈ ದೇವತೆಗಳು ಎಲ್ಲಿಗೆ ಹೋದರು? ಸತ್ಯುಗದ ನಂತರ ಅವಶ್ಯವಾಗಿ ತ್ರೇತಾಯುಗ ಬರುತ್ತದೆ, ನಂತರ ದ್ವಾಪರ ಯುಗ ಬರುತ್ತದೆ, ನಂತರ ಕಲಿಯುಗ ಬರುತ್ತದೆ. ಸತ್ಯಯುಗದಲ್ಲಿ ಸೂರ್ಯವಂಶಿ ದೇವತೆಗಳ ರಾಜ್ಯ ಇತ್ತು. ತ್ರೇತಾಯುಗದಲ್ಲಿ ಚಂದ್ರವಂಶಿ ದೇವತೆಗಳ ರಾಜ್ಯ ಇತ್ತು. ಈ ಎಲ್ಲಾ ಜ್ಞಾನ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಅವಶ್ಯವಾಗಿ ಧಾರಣೆ ಆಗಿದೆ. ಇಷ್ಟೆಲ್ಲಾ ಜನ ಬ್ರಹ್ಮ ಕುಮಾರಿಯರಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮ ಕೂಡ ಇರಲೇಬೇಕು. ಪುನಃ ಬ್ರಹ್ಮನ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡಲಾಗುತ್ತದೆ. ರಚಯಿತ ಎಂದು ಬ್ರಹ್ಮನಿಗೆ ಕರೆಯಲು ಸಾಧ್ಯ ಇಲ್ಲ. ರಚಯಿತ ಕೇವಲ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಹೇಗೆ ರಚನೆಯನ್ನು ರಚಿಸುತ್ತಾರೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ. ಈ ಎಲ್ಲಾ ಶಾಸ್ತ್ರಗಳು ನಂತರ ನಿರ್ಮಾಣ ಆಗುತ್ತದೆ. ಹೇಗೆ ಯೇಸು ಕ್ರಿಸ್ತ ಜ್ಞಾನವನ್ನು ತಿಳಿಸಿದರು, ನಂತರ ಬೈಬಲ್ ಅನ್ನುವ ಪುಸ್ತಕ ನಿರ್ಮಾಣ ಆಯಿತು. ನಂತರ ಕುಳಿತು ಎಲ್ಲರೂ ಯೇಸು ಕ್ರಿಸ್ತನ ಬಗ್ಗೆ ಗಾಯನವನ್ನು ಮಾಡುತ್ತಾರೆ. ಸರ್ವರ ಸದ್ಗತಿದಾತ, ಸರ್ವರ ಮುಕ್ತಿದಾತ, ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಆ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಹೇ ಪರಮಾತ್ಮ ತಂದೆ, ನನ್ನ ಮೇಲೆ ದಯೆಯನ್ನು ತೋರಿಸಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ತಾನೆ? ಪರಮಾತ್ಮ ತಂದೆ ಇಡೀ ವಿಶ್ವಕ್ಕೂ ತಂದೆ ಆಗಿದ್ದಾರೆ. ಸರ್ವರನ್ನು ದುಃಖದಿಂದ ಮುಕ್ತ ಮಾಡುವಂತವರು ಯಾರಾಗಿದ್ದಾರೆ ಅನ್ನುವುದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಈಗ ಈ ಸೃಷ್ಟಿ ಹಳೆಯ ಜಗತ್ತಾಗಿದೆ. ಈ ಜಗತ್ತಿನಲ್ಲಿರುವ ಮನುಷ್ಯರೂ ಕೂಡ ಹಳಬರಾಗಿದ್ದಾರೆ ಮತ್ತು ಇಲ್ಲಿರುವ ಮನುಷ್ಯರು ತಮೋ ಪ್ರಧಾನ ಮನುಷ್ಯರಾಗಿದ್ದಾರೆ. ಈಗ ಈ ಜಗತ್ತು ಕಬ್ಬಿಣದ ಯುಗ ಆಗಿದೆ. ಮೊದಲು ಚಿನ್ನದ ಯುಗ ಇತ್ತು. ಅಂದ ಮೇಲೆ ಪುನಃ ಚಿನ್ನದ ಯುಗ ಸ್ಥಾಪನೆ ಆಗಲೇಬೇಕು.
ಈಗ ಅವಶ್ಯವಾಗಿ ವಿನಾಶ ಆಗುತ್ತದೆ. ಇಡೀ ವಿಶ್ವದಲ್ಲಿ ಯುದ್ಧ ನಡೆಯುತ್ತದೆ. ಇದ್ದಕ್ಕಿದ್ದಂತೆ ಪ್ರಾಕೃತಿಕ ವಿಕೋಪ ಕೂಡ ನಡೆಯುತ್ತದೆ. ಇದು ವಿನಾಶದ ಸಮಯ ಆಗಿದೆ. ಮನುಷ್ಯರ ಸೃಷ್ಟಿ ಎಷ್ಟೊಂದು ವೃದ್ಧಿಯಾಗಿದೆ. ಈ ಮನುಷ್ಯ ಸೃಷ್ಟಿ ಎಷ್ಟೊಂದು ವೃದ್ಧಿಯಾಗಿದೆ. ನೀವೀಗ ಹೇಳುತ್ತೀರಾ ಭಗವಂತ ತಂದೆ ಬಂದಿದ್ದಾರೆ ಎಂದು. ಮಕ್ಕಳಾದ ನೀವು ಎಲ್ಲರ ಸಮ್ಮುಖದಲ್ಲೂ ಚಾಲೆಂಜ್ ಅನ್ನು ಮಾಡುತ್ತೀರಾ. ಬ್ರಹ್ಮನ ಮೂಲಕ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಾ ಇದೆ. ನಾಟಕದ ಅನುಸಾರ ಎಲ್ಲರೂ ಈ ಜ್ಞಾನದ ಮಾತನ್ನು ಕೇಳುತ್ತಿರುತ್ತಾರೆ. ದೈವಿ ಗುಣವನ್ನೂ ಕೂಡ ಧಾರಣೆ ಮಾಡಿಕೊಳ್ಳುತ್ತಾರೆ. ನಿಮಗೆ ಗೊತ್ತಿದೆ, ಮೊದಲು ನಮ್ಮಲ್ಲಿ ಯಾವ ಗುಣವೂ ಇರಲಿಲ್ಲ. ಕಾಮ ವಿಕಾರಕ್ಕೆ ವಶ ಆಗುವುದು ನಂಬರ್ 1 ಅವಗುಣ ಆಗಿದೆ. ಈ ಕಾಮ ವಿಕಾರ ಮಕ್ಕಳಿಗೆ ಎಷ್ಟೊಂದು ಕಾಟವನ್ನು ಕೊಡುತ್ತದೆ. ಮಾಯೆ ಯುದ್ಧ ನಡೆಯುತ್ತಿರುತ್ತದೆ. ನೀವು ಬಯಸದೇ ಇದ್ದರೂ ಕೂಡ ಮಾಯೆಯ ಬಿರುಗಾಳಿ ನಿಮ್ಮನ್ನು ಕೆಳಗಡೆ ಬೀಳಿಸುತ್ತದೆ. ಕಬ್ಬಿಣದ ಯುಗ ಅಂತೂ ಇದೆ ತಾನೆ. ಎಲ್ಲರೂ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ. ಶ್ಯಾಮ ವರ್ಣದ ಮುಖವನ್ನು ಮಾಡಿಕೊಂಡಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ. ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ. ಶ್ರೀಕೃಷ್ಣನ ಬಗ್ಗೆ ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಶ್ರೀಕೃಷ್ಣನಿಗೆ ಸರ್ಪ ಕಚ್ಚಿತು. ಆದ್ದರಿಂದ ಶ್ರೀಕೃಷ್ಣನ ರೂಪ ಶ್ಯಾಮ ವರ್ಣಕ್ಕೆ ಪರಿವರ್ತನೆ ಆಯಿತು ಎಂದು ಹೇಳುತ್ತಾರೆ. ಶ್ರೀಕೃಷ್ಣನಿಗೆ ಗೌರವವನ್ನು ತೋರಿಸುವುದಕ್ಕೋಸ್ಕರ ಶ್ಯಾಮ ವರ್ಣ ಎಂದು ಹೇಳಿದ್ದಾರೆ. ಒಂದು ವೇಳೆ ಕಪ್ಪು ಮುಖವನ್ನು ತೋರಿಸಿದ್ದರೆ ಶ್ರೀಕೃಷ್ಣನ ಗೌರವವೇ ಸಮಾಪ್ತಿಯಾಗುತ್ತಿತ್ತು. ಆದ್ದರಿಂದ ಶ್ಯಾಮ ವರ್ಣವನ್ನು ತೋರಿಸುತ್ತಾರೆ. ಅಂದ ಮೇಲೆ ದೂರ ದೇಶದಿಂದ ಪ್ರಯಾಣಿಕ ಆದಂತಹ ಪರಮಾತ್ಮ ತಂದೆ ಬರುತ್ತಾರೆ. ಪರಮಾತ್ಮ ತಂದೆ ನಿರಾಕಾರಿ ದೇಶದಿಂದ ಪ್ರಯಾಣಿಕ ಆಗಿ ಈ ಸೃಷ್ಟಿಗೆ ಬರುತ್ತಾರೆ. ನಿರಾಕಾರಿ ಜಗತ್ತಿನಿಂದ ಪ್ರಯಾಣಿಕ ಆದಂತಹ ಪರಮಾತ್ಮ ತಂದೆ ಈ ಕಬ್ಬಿಣದ ಯುಗದ ಜಗತ್ತಿಗೆ ಬರುತ್ತಾರೆ ಮತ್ತು ಕಪ್ಪು ಶರೀರದಲ್ಲಿ ಬಂದು ಈ ಬ್ರಹ್ಮ ತಂದೆಯನ್ನೇ ಸುಂದರ ಆತ್ಮನನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಪುನಃ ಸತೋ ಪ್ರಧಾನರಾಗಬೇಕು. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಮತ್ತು ನನ್ನನ್ನು ನೆನಪು ಮಾಡಿದರೆ ನೀವು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಪರಮಾತ್ಮ ತಂದೆ ರೂಪ ಕೂಡ ಆಗಿದ್ದಾರೆ, ಬಸಂತ ಕೂಡ ಆಗಿದ್ದಾರೆ. ಅಂದರೆ ಪರಮಾತ್ಮ ತಂದೆ ಜ್ಞಾನಿ ಮತ್ತು ಯೋಗಿ ಆಗಿದ್ದಾರೆ. ಪರಮಾತ್ಮ ತಂದೆ ತೇಜಸ್ಸುಳ್ಳಂತಹ ಬಿಂದು ಆಗಿದ್ದಾರೆ. ಪರಮಾತ್ಮ ತಂದೆಯ ರೂಪ ತೇಜಸ್ಸುಳ್ಳಂತಹ ಬಿಂದು ರೂಪ ಆಗಿದೆ. ಪರಮಾತ್ಮ ತಂದೆಯಲ್ಲಿ ಜ್ಞಾನ ಇದೆ. ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ರೂಪ ಏನಾಗಿದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ, ನಾನು ಕೂಡ ಆತ್ಮ ಆಗಿದ್ದೇನೆ, ಆದರೆ ನಾನು ಸರ್ವಶ್ರೇಷ್ಠ ಆತ್ಮ ಆಗಿದ್ದೇನೆ. ಪರಮ ಪ್ಲಸ್ ಆತ್ಮ ಅನ್ನುವ ಶಬ್ದವನ್ನು ಸೇರಿಸಿ ಪರಮಾತ್ಮ ಎಂದು ಕರೆಯುತ್ತಾರೆ. ಪರಮಾತ್ಮ ತಂದೆ ತಂದೆ ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆ ಶಿಕ್ಷಕ ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯುತ್ತಾರೆ. ಜ್ಞಾನದ ಸಾಗರ ಅನ್ನುವ ಶಬ್ದವನ್ನು ಕೇಳಿ ಜಗತ್ತಿನ ಜನ ಪರಮಾತ್ಮ ತಂದೆ ಎಲ್ಲರ ಮನಸ್ಸನ್ನು ಬಲ್ಲವರಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ಒಂದು ವೇಳೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದರೆ ಪುನಃ ಎಲ್ಲರೂ ಜ್ಞಾನ ಸ್ವರೂಪರಾಗಬೇಕಿತ್ತು, ಎಲ್ಲರೂ ಜ್ಞಾನದ ಸಾಗರರಾಗಬೇಕಿತ್ತು. ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಾತ್ರ ಜ್ಞಾನದ ಸಾಗರ ಎಂದು ಏಕೆ ಕರೆಯುತ್ತೀರಾ? ಮನುಷ್ಯರ ಬುದ್ಧಿ ಎಷ್ಟೊಂದು ಕಲ್ಲು ಬುದ್ಧಿಯಾಗಿದೆ. ಮನುಷ್ಯರು ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ತಂದೆ ಜ್ಞಾನ ಮತ್ತು ಭಕ್ತಿಯ ಅಂತರವನ್ನು ತಿಳಿಸುತ್ತಾರೆ. ಮೊದಲು ಜ್ಞಾನ ಅಂದರೆ ಹಗಲು, ಹಗಲು ಅಂದರೆ ಸತ್ಯುಗ ಮತ್ತು ತ್ರೇತಾಯುಗ. ನಂತರ ರಾತ್ರಿ ಅಂದರೆ ದ್ವಾಪರ ಯುಗ ಮತ್ತು ಕಲಿಯುಗ. ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಈ ರಾಜಯುಗದ ಜ್ಞಾನವನ್ನು ಹಠಯೋಗಿಗಳು ಎಂದೂ ತಿಳಿಸಲು ಸಾಧ್ಯ ಇಲ್ಲ. ಹಠಯೋಗಿಗಳು ರಾಜಯುಗದ ಜ್ಞಾನವನ್ನು ಕಲಿಸಲು ಸಾಧ್ಯ ಇಲ್ಲ. ಗೃಹಸ್ಥಿಗಳು ಕೂಡ ರಾಜಯುಗದ ಜ್ಞಾನದ ಬಗ್ಗೆ ತಿಳಿಸಲು ಸಾಧ್ಯ ಇಲ್ಲ. ಏಕೆಂದರೆ ಗೃಹಸ್ಥಿಗಳು ಅಪವಿತ್ರರಾಗಿದ್ದಾರೆ. ಅಂದ ಮೇಲೆ ಈಗ ಈ ರಾಜಯುಗವನ್ನು ಯಾರು ಕಲಿಸಬೇಕು? ನನ್ನೊಬ್ಬನನ್ನೇ ನೆನಪು ಮಾಡಿ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಯಾರು ಹೇಳುತ್ತಾರೆ? ಕೇವಲ ಪರಮಾತ್ಮ ತಂದೆ ಮಾತ್ರ ಈ ರೀತಿ ಹೇಳಲು ಸಾಧ್ಯ. ನಿವೃತ್ತಿ ಮಾರ್ಗದವರ ಧರ್ಮವೇ ಬೇರೆ ಆಗಿದೆ. ಅವರು ಪ್ರವೃತ್ತಿ ಮಾರ್ಗದ ಜ್ಞಾನವನ್ನು ಹೇಗೆ ತಿಳಿಸಲು ಸಾಧ್ಯ? ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಪ್ರವೃತ್ತಿ ಮಾರ್ಗದ ಜ್ಞಾನವನ್ನು ಹೇಗೆ ತಿಳಿಸಲು ಸಾಧ್ಯ? ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಗಾಡ್ ಈಸ್ ಟ್ರೂತ್ ಎಂದು ಎಲ್ಲರೂ ಹೇಳುತ್ತಾರೆ. ಪರಮಾತ್ಮ ತಂದೆ ಸತ್ಯವನ್ನೇ ತಿಳಿಸುವಂತಹ ತಂದೆ ಆಗಿದ್ದಾರೆ. ಈಗ ಆತ್ಮಕ್ಕೆ ಸ್ಮೃತಿ ಬಂದಿದೆ. ಆದ್ದರಿಂದ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ.
ಪರಮಾತ್ಮ ತಂದೆ, ನೀವು ಬಂದು ನಮಗೆ ಸತ್ಯವಾದ ಕಥೆಯನ್ನು ತಿಳಿಸಿ, ನರನಿಂದ ನಾರಾಯಣ ಆಗುವಂತಹ ಕಥೆಯನ್ನು ತಿಳಿಸಿ ಎಂದು. ಈಗ ಪರಮಾತ್ಮ ತಂದೆ ನಿಮಗೆ ನರನಿಂದ ನಾರಾಯಣ ಆಗುವಂತಹ ಕಥೆಯನ್ನು ತಿಳಿಸುತ್ತಿದ್ದಾರೆ. ಮೊದಲು ನೀವೆಲ್ಲರೂ ಅಸತ್ಯ ಕಥೆಯನ್ನು ಕೇಳುತ್ತಾ ಬಂದಿದ್ದೀರಾ. ಈಗ ನೀವು ಪರಮಾತ್ಮ ತಂದೆಯ ಮೂಲಕ ಸತ್ಯ ಕಥೆಯನ್ನು ಕೇಳುತ್ತೀರಾ. ಅಸತ್ಯ ಕಥೆಯನ್ನು ಕೇಳುತ್ತಾ ಯಾರು ನಾರಾಯಣ ಅಂತೂ ಆಗಲು ಸಾಧ್ಯ ಆಗಲಿಲ್ಲ. ಲೌಕಿಕ ಜಗತ್ತಿನಲ್ಲಿ ಅಸತ್ಯ ಸತ್ಯನಾರಾಯಣನ ಕಥೆಯನ್ನು ಕೇಳಿ ಯಾರು ನರನಿಂದ ನಾರಾಯಣ ಅಂತೂ ಆಗಲಿಲ್ಲ. ಪುನಃ ಆ ಕಥೆಗೆ ಸತ್ಯನಾರಾಯಣನ ಕಥೆ ಎಂದು ಹೇಗೆ ಕರೆಯಲು ಸಾಧ್ಯ? ಆ ಕಥೆ ಸತ್ಯನಾರಾಯಣನ ಕಥೆಯಾಗಲು ಹೇಗೆ ಸಾಧ್ಯ? ಮನುಷ್ಯರು ಯಾರನ್ನು ನರನಿಂದ ನಾರಾಯಣನಾಗಿ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಂದು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ. ಆದರೆ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಶಿವ ಮತ್ತು ಶಂಕರ ಇಬ್ಬರನ್ನೂ ಸೇರಿಸಿ ಕಥೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಶಿವ ಪುರಾಣ ಕೂಡ ಇದೆ. ಗೀತೆಯನ್ನು ಶ್ರೀಕೃಷ್ಣ ನುಡಿಸಿದರು ಎಂದು ಹೇಳುತ್ತಾರೆ. ಅಂದ ಮೇಲೆ ಪುನಃ ಶಿವಪುರಾಣ ಗೀತೆಗಿಂತ ದೊಡ್ಡದಾಯಿತು ತಾನೆ? ವಾಸ್ತವದಲ್ಲಿ ಜ್ಞಾನ ಭಗವದ್ಗೀತೆಯಲ್ಲಿ ಇದೆ. ಭಗವಾನ್ ವಾಚಾಗಿದೆ ಮನ್ಮನಾಭವ. ಮನ್ಮನಾಭವ ಅನ್ನುವ ಶಬ್ದ ಭಗವದ್ಗೀತೆಯಲ್ಲಿ ಬಿಟ್ಟರೆ ಬೇರೆ ಯಾವ ಶಾಸ್ತ್ರದಲ್ಲೂ ಇರಲು ಸಾಧ್ಯ ಇಲ್ಲ. ಗೀತೆಗೆ ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಗೀತೆಯಲ್ಲಿ ಭಗವಂತ ತಂದೆಯ ಸರ್ವಶ್ರೇಷ್ಠ ಮತ ಇದೆ. ಅಂದ ಮೇಲೆ ಮೊಟ್ಟ ಮೊದಲು ಎಲ್ಲರಿಗೂ ತಿಳಿಸಬೇಕು. ಇನ್ನು ಕೆಲವೇ ವರ್ಷದ ಒಳಗಡೆ ಹೊಸ ಶ್ರೇಷ್ಠಾಚಾರಿ ಜಗತ್ತು ಸ್ಥಾಪನೆ ಆಗುತ್ತದೆ ಎಂದು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ. ಈಗ ಈ ಜಗತ್ತು ಭ್ರಷ್ಟಾಚಾರಿ ಜಗತ್ತಾಗಿದೆ. ಶ್ರೇಷ್ಠಾಚಾರಿ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ. ಈಗ ಮನುಷ್ಯರ ಸಂಖ್ಯೆ ಎಷ್ಟೊಂದು ಜಾಸ್ತಿ ಇದೆ. ಆದ್ದರಿಂದ ವಿನಾಶ ಕೂಡ ಸಮ್ಮುಖದಲ್ಲೇ ನಿಂತಿದೆ. ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ನಮಗೆ ಅವಶ್ಯವಾಗಿ ಆಸ್ತಿ ಸಿಗುತ್ತದೆ. ಎಲ್ಲರೂ ಎಲ್ಲವನ್ನು ಭಗವಂತ ತಂದೆಯ ಸಮ್ಮುಖದಲ್ಲಿ ಬೇಡುತ್ತಿರುತ್ತಾರೆ. ಯಾರ ಬಳಿಯಾದರೂ ಜಾಸ್ತಿ ಹಣ ಇದ್ದರೆ ಭಗವಂತ ತಂದೆ ಈ ಹಣವನ್ನು ಕೊಟ್ಟಿದ್ದಾರೆ ಎಂದು ಹೇಳುತ್ತಾರೆ. ಮಕ್ಕಳು ಇದ್ದರೆ ಭಗವಂತ ನಮಗೆ ಈ ಮಗುವನ್ನು ಕೊಟ್ಟಿದ್ದಾರೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ತಾನೆ? ಪುನಃ ಎಲ್ಲರಲ್ಲೂ ಭಗವಂತ ತಂದೆ ಹೇಗೆ ಇರಲು ಸಾಧ್ಯ? ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಾರೆ, ಆತ್ಮರಾದ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆತ್ಮ ಹೇಳುತ್ತದೆ, ಪರಮಾತ್ಮ ತಂದೆ ನನಗೆ ಈ ಜ್ಞಾನವನ್ನು ನೀಡಿದ್ದಾರೆ. ತಂದೆ ನೀಡಿರುವಂತಹ ಈ ಜ್ಞಾನವನ್ನು ನಾನು ಪುನಃ ನನ್ನ ಸೋದರ ಆತ್ಮರಿಗೆ ನೀಡುತ್ತೇನೆ ಎಂದು ಆತ್ಮ ಹೇಳುತ್ತದೆ. ನಾನು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಅನ್ನುವ ಚಾರ್ಟ್ ಅನ್ನು ಬರೆಯುವುದಕ್ಕೋಸ್ಕರ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿ ಆಗಿರಬೇಕು. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಈ ಜ್ಞಾನ ಬಹಳ ಸಹಜ ಆಗಿದೆ. ಇನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಉನ್ನತಿ ಆಗುತ್ತದೆ. ಎಲ್ಲೋ ಕೆಲವರು ಮಾತ್ರ ಈ ರೀತಿ ಚಾರ್ಟ್ ಅನ್ನು ಬರೆಯುತ್ತಾರೆ. ಆತ್ಮ ಅಭಿಮಾನಿಯಾಗಿ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ಎಂದೂ ನೀವು ಯಾರಿಗೂ ದುಃಖವನ್ನು ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಂದಿರುವುದೇ ಸುಖವನ್ನು ನೀಡುವುದಕ್ಕೋಸ್ಕರ. ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಎಲ್ಲರಿಗೂ ಸುಖವನ್ನೇ ನೀಡಬೇಕು. ಎಂದು ಯಾರಿಗೂ ದುಃಖವನ್ನು ನೀಡಬಾರದು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಎಲ್ಲಾ ಭೂತಗಳು ಓಡಿ ಹೋಗುತ್ತದೆ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಬಹಳಷ್ಟು ಗುಪ್ತವಾದ ಪರಿಶ್ರಮ ಇದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಅಸುರಿ ಚೀಚಿ ಜಗತ್ತಿನಿಂದ ಸ್ವಯಂನ ಕಣ್ಣನ್ನು ಮುಚ್ಚಿಕೊಳ್ಳಬೇಕು. ಇದು ಹಳೆಯ ಜಗತ್ತಾಗಿದೆ. ಈ ಹಳೆಯ ಜಗತ್ತಿನ ಜೊತೆಗೆ ಯಾವ ಸಂಬಂಧವನ್ನೂ ಇಟ್ಟುಕೊಳ್ಳಬಾರದು. ಈ ಹಳೆಯ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ಸೆಕೆಂಡ್ ಪಾಯಿಂಟ್, ಈ ಬೇಹದ್ದಿನ ನಾಟಕದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ. ಸೆಕೆಂಡ್ಗೂ ಇಲ್ಲಿ ಪಾತ್ರ ಪುನರಾವರ್ತನೆ ಆಗುತ್ತದೆ. ಏನೆಲ್ಲ ಮೊದಲು ಆಗಿ ಹೋಗಿದೆಯೋ ಅದು ಪುನಃ ಪುನರಾವರ್ತನೆ ಆಗಬೇಕು ಅನ್ನುವ ಸ್ಮೃತಿಯಲ್ಲಿ ಇದ್ದು ಪ್ರತಿಯೊಂದು ಮಾತಿನಲ್ಲೂ ಪಾಸ್ ಆಗಬೇಕು. ವಿಶಾಲ ಬುದ್ಧಿವುಳ್ಳವರಾಗಬೇಕು. ಇಂದಿನ ವರದಾನ ಆಗಿದೆ. ಸತ್ಯತೆಯ ಮೂಲಕ ರಾಯಲ್ಟಿಯನ್ನು ಪ್ರತ್ಯಕ್ಷ ರೂಪದಲ್ಲಿ ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಈಗ ಇಂತಹ ಸಮಯ ಬರುತ್ತದೆ.
ಆ ಸಮಯದಲ್ಲಿ ಪ್ರತಿಯೊಂದು ಆತ್ಮ ಪ್ರತ್ಯಕ್ಷ ರೂಪದಲ್ಲಿ ತಮ್ಮ ಸತ್ಯತೆಯ ಮೂಲಕ ತಮ್ಮ ರಾಯಲ್ಟಿಯ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಪ್ರತ್ಯಕ್ಷತೆಯ ಸಮಯದಲ್ಲಿ ಮಾಲೆಯ ಮಣಿಯ ನಂಬರ್ ಮತ್ತು ಭವಿಷ್ಯದ ರಾಜ್ಯದ ಸ್ವರೂಪದ ನಂಬರ್ ಎರಡೂ ಕೂಡ ಪ್ರತ್ಯಕ್ಷ ಆಗುತ್ತದೆ. ಅಂದ ಮೇಲೆ ಈಗ ಯಾರು ರೇಸನ್ನು ಮಾಡುತ್ತಾ ಸ್ವಲ್ಪ ಈರ್ಷೆಯ ಧೂಳು ಅನ್ನುವ ಪರದೆಯಲ್ಲಿ ಹೊಳೆಯುತ್ತಿರುವಂತಹ ವಜ್ರ ಸ್ವಲ್ಪ ಮುಚ್ಚಿ ಹೋಗುತ್ತದೆ. ಅಂತ್ಯದಲ್ಲಿ ಆ ಪರದೆ ತೆರೆಯುತ್ತದೆ. ಆಗ ಮುಚ್ಚಿ ಹೋದಂತಹ ವಜ್ರ ತನ್ನ ಪ್ರತ್ಯಕ್ಷ ಸ್ವರೂಪದಲ್ಲಿ ಸಮ್ಮುಖದಲ್ಲಿ ಕಾಣಿಸುತ್ತದೆ. ಅಂದರೆ ಸಂಪನ್ನ ಸ್ವರೂಪದಲ್ಲಿ ಎಲ್ಲರ ಸಮ್ಮುಖದಲ್ಲೂ ಆ ವಜ್ರ ಪ್ರತ್ಯಕ್ಷ ಆಗುತ್ತದೆ. ರಾಯಲ್ ಫ್ಯಾಮಿಲಿಯಲ್ಲಿ ಬರುವಂತವರು ಈಗ ತಮ್ಮ ರಾಯಲ್ಟಿಯನ್ನು ತೋರಿಸುತ್ತಾರೆ. ಅಂದರೆ ತಮ್ಮ ಭವಿಷ್ಯದ ಪದವಿಯನ್ನು ಸ್ಪಷ್ಟಪಡಿಸುತ್ತಾರೆ. ಆದ್ದರಿಂದ ಸತ್ಯತೆಯ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರವನ್ನು ಮಾಡಿಸಿ. ಇಂದಿನ ಸ್ಲೋಗನ್ ಆಗಿದೆ, ಯಾವುದಾದರೂ ಒಂದು ವಿಧಿಯ ಮೂಲಕ ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಂಡು ಸಮರ್ಥತೆಯನ್ನು ಪ್ರಕಟಗೊಳಿಸಿ. ಒಳ್ಳೆಯದು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಅಥವಾ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವುದಕ್ಕೋಸ್ಕರ ವಿಶೇಷವಾಗಿ ಏಕಾಂತದ ನಿವಾಸಿಗಳಾಗಿ, ಅಂತರ್ಮುಖಿಗಳಾಗಿ, ಜ್ಞಾನ ಸ್ವರೂಪರಾಗಿ, ಆದರೆ ಜ್ಞಾನ ಸ್ವರೂಪರಾಗುವುದರ ಜೊತೆಗೆ ಶಕ್ತಿ ಸ್ವರೂಪರಾಗಿ, ಅಂದರೆ ಪವರ್ಫುಲ್ ಆಗಿ ಪ್ರತಿಯೊಂದು ಮಾತಿನ ಅನುಭವವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಪ್ರತಿಯೊಂದು ಮಾತಿನ ಅನುಭವದಲ್ಲಿ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳಿ. ನಾನು ಯಾರ ಮಗು ಆಗಿದ್ದೇನೆ, ನನಗೆ ಯಾವ ಪ್ರಾಪ್ತಿಯ ಅವಶ್ಯಕತೆ ಇದೆ ಅನ್ನುವ ಮೊದಲನೇ ಪಾಠದಲ್ಲಿ ಅನುಭವಿ ಮೂರ್ತಿಯಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಆಗ ಸಹಜವಾಗಿ ಮಾಯಾಜೀತರಾಗುತ್ತೀರಾ. ಒಳ್ಳೆಯದು. ಓಂ ಶಾಂತಿ.